ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಿಲಿಂಡರ್ ಇಲ್ಲದೆ ಫುಡ್ ಸ್ಟ್ರೀಟ್ಗಳಲ್ಲಿನ ಅಂಗಡಿಗಳು ಕ್ಲೋಸ್ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ಹೃದಯ ಭಾಗ ವಿಜಯನಗರದ ಫುಡ್ ಸ್ಟ್ರೀಟ್ ಅಂಗಡಿಗಳು ಬಂದ್ ಆಗಿದೆ. ಸಿಲಿಂಡರ್ ವ್ಯತ್ಯಯ ಪೂರೈಕೆಯಲ್ಲಿ ಸಿಲಿಂಡರೇ ಸಿಗ್ತಾ ಇಲ್ಲ. ಹೀಗಾಗಿ ಫುಡ್ ಸ್ಟ್ರೀಟ್ನ ಅಂಗಡಿಗಳು ಕ್ಲೋಸ್ ಆಗ್ತಾ ಇದೆ. ಬೆಂಗಳೂರಿನ ವಿಜಯನಗರದ ಫುಡ್ ಸ್ಟ್ರೀಟ್ ಅಂಗಡಿ ಈಗ ಬಂದ್ ಆಗಿದೆ. ವಾಣಿಜ್ಯ ಗ್ಯಾಸ್ ಇಲ್ಲದೆ 4 ದಿನಗಳಿಂದ ಅಂಗಡಿಗಳು ಕ್ಲೋಸ್ ಆಗಿದೆ. ಕೆಲವು ಅಂಗಡಿಗಳಲ್ಲಿ ಮಾತ್ರ ಸೌದೆ ಒಲೆ ಮೇಲೆ ಅಡುಗೆಯನ್ನು ತಯಾರಿ ಮಾಡಲಾಗ್ತಾ ಇದೆ. ಇಂದಿನಿಂದ ಉಳಿದ ಅಂಗಡಿಗಳು ಕೂಡ ಬಂದ್ ಆಗುವ ಸಾಧ್ಯತೆ ಇದೆ. ಅಂಗಡಿ ಕ್ಲೋಸ್, ಫುಡ್ ಸ್ಟ್ರೀಟ್ ಸಂಪೂರ್ಣ ಖಾಲಿ. ಸಂಜೆ ಆಯಿತು ಅಂತ ಹೇಳಿದ್ರೆ ವಿಜಯನಗರ ಬೆಂಗಳೂರಿನ ಹೃದಯ ಭಾಗ ಬಸ್ ಸ್ಟ್ಯಾಂಡ್ ಹತ್ರನೇ ಇರೋ ಅಂಥ ಒಂದು ರಸ್ತೆ ಸಂಪೂರ್ಣವಾಗಿ ಫುಡ್ ಸ್ಟ್ರೀಟ್ ಆಗಿ ಮಾರ್ಪಾಟು ಮಾಡಲಾಗಿದೆ. ಅದನ್ನು ಅಲ್ಲಿ ಬಹುತೇಕ ಅಂಗಡಿಗಳು ಕ್ಲೋಸ್ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ ವಾಣಿಜ್ಯ ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ. ಹೇಗೆ ಮಾಡಬೇಕು? ಸಣ್ಣ ಸಣ್ಣ ಉದ್ಯಮಿಗಳು ಈಗ ಜೀವನವನ್ನು ಹೀಗಾಗಿ ಅಂಗಡಿಗಳನ್ನೇ ಕ್ಲೋಸ್ ಮಾಡಿದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಕೂಡ ದುಬಾರಿ ವೆಚ್ಚ, ಅದನ್ನು ಭರಿಸೋಕೆ ಆಗ್ತಾ ಇಲ್ಲ. ಗ್ರಾಹಕರ ಮೇಲೆ ಆ ಒಂದು ಹೊರೆಯನ್ನು ಹಾಕ್ಲಿಕ್ಕೆ ಆಗಲ್ಲ. ಹೀಗಾಗಿಯೇ ಅಂಗಡಿಗಳನ್ನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ವಿಜಯನಗರದ ಫುಡ್ ಸ್ಟ್ರೀಟ್ಗಳು. ಬೆಳಗ್ಗೆ ಹೊತ್ತು ತಿಂಡಿ ಸಿಗ್ತಾ ಇತ್ತು, ಸಾಯಂಕಾಲದ ಹೊತ್ತು ಸ್ನ್ಯಾಕ್ಸ್, ಅದು ಗೋಬಿ ಮಂಚೂರಿ, ಫ್ರೈಡ್ ರೈಸ್, ಹೀಗೆ ಚಾಟ್ಸ್ ಐಟಮ್ಸ್ನ ಕೂಡ ಅಲ್ಲಿಟ್ಟು ಮಾರಾಟ ಮಾಡಲಾಗ್ತಾ ಇತ್ತು. ಸಂಜೆ ಆಯಿತು ಅಂತ ಹೇಳಿದ್ರೆ ಆಹಾರ ಪದಾರ್ಥಗಳ ಪ್ರಿಯರಿಗೆ ಹಾಟ್ ಫೇವ್ರೆಟ್ ಸ್ಪಾಟ್ಗಳಲ್ಲಿ ಒಂದಾಗಿತ್ತು ವಿಜಯನಗರದ ಫುಡ್ ಸ್ಟ್ರೀಟ್. ಈಗ ಗ್ಯಾಸ್ ಸಿಲಿಂಡರ್ ಇಲ್ಲದೆ, ಗ್ಯಾಸ್ ಪೂರೈಕೆ ಇಲ್ಲದೆ, ವಾಣಿಜ್ಯ ಸಿಲಿಂಡರ್ ಸಿಗದೆ ಬಹುತೇಕ ಅಂಗಡಿಗಳು ಕ್ಲೋಸ್ ಆಗಿದೆ ವಿಜಯನಗರದ ಫುಡ್ ಸ್ಟ್ರೀಟ್ನಲ್ಲಿ. ಕೆಲವೊಂದು ಅಂಗಡಿಗಳಲ್ಲಿ ಸೌದೆ ಒಲೆ ಮೇಲೆ ಅಡುಗೆ ಮಾಡ್ತಾ ಇದ್ದಾರಂತೆ, ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಾ ಇದ್ದಾರಂತೆ. ಬಟ್ ಎಲ್ಲಿ ತನಕ ಮಾಡೋಕ್ಕಾಗುತ್ತೆ? ಅದನ್ನು ಇವತ್ತಿಂದ ಅದು ಕೂಡ ಕ್ಲೋಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮಧ್ಯಪ್ರಾಚ್ಯದ ಅಲ್ಲಿಂದ ಬರಬೇಕಾಗಿರುವಂಥ ಒಂದಷ್ಟು ಸರಕು ಸಾಮಗ್ರಿಗಳು ಈಗ ಗ್ಯಾಸ್ ಸಿಲಿಂಡರ್ ಅಭಾವ ದೇಶದಲ್ಲಿ ತಲೆ ದೂರಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.